ವರದಾ ನದಿ ಆರ್ಭಟಕ್ಕೆ ಬೆಳೆ ನಾಶ, ಮರ ಬಿದ್ದು ಸಾವನ್ನಪ್ಪಿದ ಯುವಕ. ಜಾನುವಾರುಗಳಿಗೆ ನೀರು ಕುಡಿಸಬೇಕು ಅಂತ ಹೋಗಿದಂತಹ ವ್ಯಕ್ತಿ ಕಾಲು ಜಾರಿ ಬಿದ್ದು ಸಾವು. ತಗ್ಗಿದ ಕಾವೇರಿ ನದಿ ನೀರಿನ ಪ್ರಮಾಣ, ರಂಗನತಿಟ್ಟು ಪಕ್ಷಿಧಾಮ ಮತ್ತೆ ಓಪನ್. ಕಲ್ಲೇಶ್ ಮಾತನ್ನ ನಂಬಿ ಎಡವಟ್ ಮಾಡ್ಕೊಂಡ್ಬಿಟ್ರ ಸಿಎಂ. ಎಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಮಲೆನಾಡು ಭಾಗದಲ್ಲಿ ನಿರಂತರ ಮಳೆಯಿಂದಾಗಿ ಹಾವೇರಿ ಜಿಲ್ಲೆಯ ವರದಾ ನದಿ ಉಕ್ಕಿ ಹರಿಯುತ್ತಿದೆ. ವರದಾ ನದಿಯಲ್ಲಿ ನೀರಿನ ಪ್ರಮಾಣ ಹೆಚ್ಚಾಗಿರೋದ್ರಿಂದ ಅಪಾರ ಪ್ರಮಾಣದ ಬೆಳೆ ನಾಶವಾಗಿದೆ. ಕೊರಡೂರು ಗ್ರಾಮದ ರೈತ ಫಕೀರೇಶ ಕೊಡಬಾಳ ಎಂಬ ರೈತ 2 ಎಕರೆ ಜಮೀನಿನಲ್ಲಿ ಬೆಳೆದಿದ್ದ ಮೆಣಸಿನಕಾಯಿ, ಬದನೆಕಾಯಿ, ಟೊಮ್ಯಾಟೊ, ಚವಳಿಕಾಯಿ ಬೆಳೆ ಸಂಪೂರ್ಣವಾಗಿ ಹಾಳಾಗಿದೆ. ಫಸಲಿಗೆ ಬಂದಿದ್ದ ಬೆಳೆಗಳು ಜಲಾವೃತವಾಗಿದ್ದು, ನೀರಿನಲ್ಲಿ ತರಕಾರಿ ಬೆಳೆಗಳು ಕೊಳೆತು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ತರಕಾರಿಗಳಿಗೆ ಮಾರ್ಕೆಟ್ನಲ್ಲಿ ಒಳ್ಳೆಯ ರೇಟ್ ಕೂಡ ಇದ್ದು, ಲಾಭದ ನಿರೀಕ್ಷೆಯಲ್ಲಿದ್ದ ರೈತ ಫಕೀರಪ್ಪ ಕಂಗಾಲಾಗಿದ್ದಾನೆ. 1 ಲಕ್ಷ ರೂಪಾಯಿ ಖರ್ಚು ಮಾಡಿ ಬೆಳೆದಿದ್ದ ಬೆಳೆಗಳು ನೀರಿನಲ್ಲಿ ಹೋಮ ಮಾಡಿದಂತಾಗಿದೆ. ರೈತನ ಜಮೀನಿನಲ್ಲಿ ಇಷ್ಟೆಲ್ಲ ಬೆಳೆ ಹಾನಿ ಆಗುತ್ತಿದ್ದರೂ ಈವರೆಗೂ ಯಾವುದೇ ಅಧಿಕಾರಿಗಳು, ಜನಪ್ರತಿನಿಧಿಗಳು ಭೇಟಿ ನೀಡಿಲ್ಲ. ಕಾವೇರಿ ನದಿಯಲ್ಲಿ ನೀರಿನ ಪ್ರಮಾಣ ತಗ್ಗಿದ ಕಾರಣ ರಂಗನತಿಟ್ಟು ಪಕ್ಷಿಧಾಮ ವೀಕ್ಷಣೆಗೆ ಮತ್ತೆ ಅವಕಾಶ ನೀಡಲಾಗಿದೆ. ಕೆಆರ್ಎಸ್ನಿಂದ 50,000 ಕ್ಯೂಸೆಕ್ ನೀರು ರಿಲೀಸ್ ಮಾಡಿದ್ರಿಂದ ಕಾವೇರಿ ನದಿ ನೀರಿನ ಮಟ್ಟ ಹೆಚ್ಚಾಗಿದ್ದು, ಪಕ್ಷಿಧಾಮದ ಬೋಟಿಂಗ್ ಪಾಯಿಂಟ್ ಮುಳುಗಡೆಯಾಗಿತ್ತು. ಹೀಗಾಗಿ ಪ್ರವಾಸಿಗರಿಗೆ ಅರಣ್ಯ ಇಲಾಖೆ ನಿರ್ಬಂಧವನ್ನ ವಿಧಿಸಿತ್ತು. ಇನ್ನು ನೀರಿನ ಮಟ್ಟ ಇಳಿಮುಖ ಆಗಿರೋದ್ರಿಂದ ನಿರ್ಬಂಧ ವಾಪಸ್ ಪಡ್ಕೊಳ್ಳಲಾಗಿದೆ. ಸದ್ಯ ಕೆಆರ್ಎಸ್ ಜಲಾಶಯದ ಹೊರ ಹರಿವನ್ನ 9,000 ಕ್ಯೂಸೆಕ್ಗೆ ಇಳಿಕೆ ಮಾಡಲಾಗಿದೆ. ಡ್ಯಾಂ ಹೊರ ಹರಿವು ಇಳಿಕೆ ಬೆನ್ನಲ್ಲೇ ರಂಗನತಿಟ್ಟು ಪಕ್ಷಿಧಾಮಕ್ಕೆ ಪ್ರವಾಸಿಗರಿಗೆ ವಿಧಿಸಿದಂತಹ ನಿರ್ಬಂಧ ಹಿಂಪಡೆದು ಅವಕಾಶ ಕೊಡಲಾಗಿದೆ. ಆದರೆ ಬೋಟಿಂಗ್ ಸ್ಥಗಿತ ಮುಂದುವರಿಕೆಯಾಗಿದೆ. ನದಿಯಲ್ಲಿ 7,000 ಕ್ಯೂಸೆಕ್ಗಿಂತ ನೀರು ಕಡಿಮೆಯಾದರೆ ಮಾತ್ರ ಬೋಟಿಂಗ್ ಆರಂಭ ಮಾಡಲಾಗುತ್ತೆ. ಇತ್ತ ಕೊಡಗು ಜಿಲ್ಲೆಯಲ್ಲಿ ಗಾಳಿ ಮಳೆ ಆರ್ಭಟ ಮುಂದುವರೆದಿತ್ತು. ಇವತ್ತು ತಾಲೂಕಿನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ರಜೆ ಘೋಷಿಸಲಾಗಿತ್ತು. ಸೋಮವಾರಪೇಟೆ ಮತ್ತು ಕುಶಾಲನಗರ ತಾಲೂಕಿನ ವ್ಯಾಪ್ತಿಯಲ್ಲಿ ಗಾಳಿ ಸಹಿತ ಮಳೆ ಆಗ್ತಾ ಇರೋದ್ರಿಂದ 1 ದಿನದ ಮಟ್ಟಿಗೆ ಶಾಲೆಗಳಿಗೆ ರಜೆ ನೀಡಲಾಗಿತ್ತು. ಇಡಿ ಅಧಿಕಾರಿಗಳ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ನಡೆಸಿದ್ದೇನೋ ಸರಿ, ಆದರೆ ತಾವೇ ಸಸ್ಪೆಂಡ್ ಮಾಡಿದಂತಹ ಅಧಿಕಾರಿ ಮಾತನ್ನ ನಂಬಿ ಸರ್ಕಾರ ಎಡವಟ್ ಮಾಡ್ಕೊಳ್ತಾ ಅನ್ನೋ ಮಾತು ಕೇಳಿ ಬರ್ತಾ ಇದೆ. ವಾಲ್ಮೀಕಿ ನಿಗಮದಲ್ಲಿ ಅಕ್ರಮ ಸಂಬಂಧ ಮಾಜಿ ಎಂಡಿ ಕಲ್ಲೇಶ್ ರನ್ನ ಇಡಿ ಅಧಿಕಾರಿಗಳು ವಿಚಾರಣೆಯನ್ನ ನಡೆಸಿದ್ರು. ಆದರೆ ವಿಚಾರಣೆ ವೇಳೆ ಸಿಎಂ ಡಿಸಿಎಂ ನಾಗೇಂದ್ರ ಹೆಸರು ಹೇಳುವಂತೆ ಒತ್ತಡ ಹಾಕಲಾಗ್ತಾ ಇದೆ ಅಂತ ಆರೋಪಿಸಿ ಕಲ್ಲೇಶ್ ಇಡಿ ವಿರುದ್ಧವೇ ದೂರನ್ನ ನೀಡಿದ್ರು. ಇದೇ ಆಧಾರದ ಮೇಲೆ ಇಡಿ ಅಧಿಕಾರಿಗಳ ವಿರುದ್ಧ ಕಾಂಗ್ರೆಸ್ ನಾಯಕರು ಪ್ರತಿಭಟನೆಯನ್ನ ನಡೆಸಿದ್ದು, ಕಲ್ಲೇಶ್ ತನ್ನ ಅಸ್ತಿತ್ವಕ್ಕಾಗಿ ಸರ್ಕಾರದ ದಾರಿ ತಪ್ಪಿಸದ್ನ ಅಥವಾ ಅಧಿಕಾರಿಗಳೇ ಸಿಎಂ ದಾರಿ ತಪ್ಪಿಸಿದ್ರ ಗೊತ್ತಿಲ್ಲ. ಆದ್ರೆ ತಪ್ಪಿತಸ್ಥ ಅಧಿಕಾರಿ ದೂರನ್ನೇ ನಂಬಿ ಕಾಂಗ್ರೆಸ್ ನಾಯಕರು ಬೀದಿಗೆ ಇಳಿದು ಎಡವಟ್ಟು ಮಾಡಿದ್ರ ಅನ್ನೋ ಕುತೂಹಲ ಹೆಚ್ಚಾಗಿದೆ. ಇನ್ನು ಕಲ್ಲೇಶ್ ವಿರುದ್ಧ ಹಲವು ಆರೋಪ ಕೇಳಿ ಬಂದಿದ್ದ ಕಾರಣ ಅಮಾನತು ಮಾಡಲಾಗಿತ್ತು. ಪರಿಶಿಷ್ಟ ಜಾತಿ ಪಂಗಡ ನಿಗಮಕ್ಕೆ ಬರಬೇಕಾಗಿದ್ದಂತಹ ಬಡ್ಡಿಯ ಹಣ ವಿಚಾರ ಮರೆಮಾಚಿದ್ದು, 60,83,000 ಬಡ್ಡಿ ಹಣಕ್ಕೆ ಸೂಕ್ತ ದಾಖಲೆಯನ್ನ ನೀಡದೇ ಇದ್ದಿದ್ದು, ಇನ್ನು ಬೇಡಿಕೆ ಇಲ್ಲದಿದ್ರೂ ಕೂಡ ಹಾಸ್ಟೆಲ್ ಅಗತ್ಯ ಸಾಮಗ್ರಿ ಖರೀದಿಸಿ ಟೆಂಡರ್ನಲ್ಲಿ ಲೋಪ, ವಸತಿ ಶಾಲೆ ಮಕ್ಕಳಿಗೆ ಪರೀಕ್ಷೆ ವಿಚಾರಕ್ಕೆ ತರಬೇತಿ ನೀಡದೆ ನಿರ್ಲಕ್ಷ್ಯ ಸೇರಿದಂತೆ ಹಲವು ಆರೋಪಗಳಿಂದಾಗಿ ಕಲ್ಲೇಶ್ನನ್ನ ಸರ್ಕಾರವೇ ಅಮಾನತು ಮಾಡಿತು. ಸರ್ಕಾರಿ ಶಾಲೆ ಕ್ಯಾಂಪಸ್ಗಳಲ್ಲಿ ಧಾರ್ಮಿಕ ಆಚರಣೆ ನಿಷೇಧ ಆದೇಶಕ್ಕೆ ವಿರೋಧಿಸಿದಂತಹ ಬಿಜೆಪಿಗೆ ಈಗ ತಿರುಗುಬಾಣವಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಯಲ್ಲಿ ಶಾಲಾ ಆವರಣದಲ್ಲೇ ಹಲವಾರು ವರ್ಷಗಳಿಂದ ಕೃಷ್ಣಾಷ್ಟಮಿ, ಗಣೇಶೋತ್ಸವ, ಶಾರದೋತ್ಸವ ನಡೀತಾ ಇತ್ತು. ಆದ್ರೆ ಈ ವರ್ಷ ಆಚರಣೆ ನಡೆಸಬಾರದು ಅಂತ ದಕ್ಷಿಣ ಕನ್ನಡ ಡಿಡಿಪಿಐ ಸುತ್ತೋಲೆಯನ್ನ ಹೊರಡಿಸಿದ್ರು. ಇದು ರಾಜ್ಯದ ಕಾಂಗ್ರೆಸ್ ಸರ್ಕಾರ ಹಿಂದೂ ಧಾರ್ಮಿಕ ಆಚರಣೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇದೆ ಅಂತ ಆರೋಪಿಸಿ ದಕ್ಷಿಣ ಕನ್ನಡ ಜಿಲ್ಲಾದ್ಯಂತ ಬಿಜೆಪಿ ಯುವ ಮೋರ್ಚಾ ಪ್ರತಿಭಟನೆ ಮಾಡಿತ್ತು. ಆದ್ರೆ ಈ ಆದೇಶ 2013ರಲ್ಲಿ ಆಗಿನ ಸಿಎಂ ಜಗದೀಶ್ ಶೆಟ್ಟರ್ ನೇತೃತ್ವದ ಬಿಜೆಪಿ ಸರ್ಕಾರ ಇದ್ದಾಗಲೇ ಹೊರಡಿಸಿದಂತಹ ಆದೇಶ ಅನ್ನೋದು ಇದೀಗ ಬಹಿರಂಗಗೊಂಡಿದೆ. ಇನ್ನು 2013ರ ಫೆಬ್ರವರಿ 7ರಂದು ಈ ಆದೇಶವನ್ನ ಬಿಜೆಪಿ ಸರ್ಕಾರ ಹೊರಡಿಸಿದ್ದು, ಶಾಲಾ ಆವರಣದಲ್ಲಿ ಯಾವುದೇ ಶಿಕ್ಷಣೇತರ ಚಟುವಟಿಕೆಗಳಿಗೆ ಬಳಸಬಾರದು ಅಂತ ಶಿಕ್ಷಣ ಇಲಾಖೆಯ ಆಯುಕ್ತರು ಆದೇಶವನ್ನ ಹೊರಡಿಸಿದ್ರು. ಇದೀಗ ಅದೇ ಆದೇಶದ ಅನ್ವಯ ದಕ್ಷಿಣ ಕನ್ನಡ ಡಿಡಿಪಿಐ ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಈ ಸುತ್ತೋಲೆಯನ್ನ ಹಿಡ್ಕೊಂಡು ರಾಜ್ಯದ ಸಿದ್ದರಾಮಯ್ಯ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅಂತ ಬಿಜೆಪಿ ಜಿಲ್ಲಾದ್ಯಂತ ಪ್ರತಿಭಟನೆಯನ್ನ ನಡೆಸಿದ್ದು, ಇದೀಗ ಪೇಚಿಗೆ ಸಿಕ್ಕಾಕೊಂಡಿದೆ. ಬಿಜೆಪಿ ಎಬ್ಬಿಸಿದಂತಹ ವಿವಾದದಿಂದಾಗಿ ಇದೀಗ ಸಂಘಟಕರು ಅನುಮತಿ ಸಿಗದೆ ಅಡಕತ್ರಿಯಲ್ಲಿ ಸಿಲುಕಿದ್ದಾರೆ. ಬಹುಕೋಟಿ ಮೌಲ್ಯದ ಬಿಟ್ಕಾಯಿನ್ ಹಗರಣದ ಕಿಂಗ್ ಪಿನ್ ಶ್ರೀಕಿ ಸೇರಿ 3 ತುಮಕೂರು ಜಿಲ್ಲಾ ನ್ಯಾಯಾಲಯ ಜಾಮೀನು ಮಂಜೂರನ್ನ ಮಾಡಿದೆ. ಶ್ರೀಕಿ ಜೊತೆಗೆ ರಮೇಶ್ ರಬೀನ್ ಖಂಡೇಲ್ವಾಲಾಗೆ ಜಾಮೀನು ಮಂಜೂರು ಮಾಡಲಾಗಿದೆ. 3 ಆರೋಪಿಗಳು ಜಾಮೀನು ಕೋರಿ ಅರ್ಜಿಯನ್ನ ಸಲ್ಲಿಸಿದ್ರು. ಅರ್ಜಿ ವಿಚಾರಣೆ ನಡೆಸಿದಂತಹ 1ನೇ ಹೆಚ್ಚುವರಿ ಹಿರಿಯ ಸಿವಿಲ್ ಹಾಗೂ ಜೆಎಂಎಫ್ಸಿ ಕೋರ್ಟ್ ನ್ಯಾಯಾಧೀಶ ಎನ್ ಸುಬ್ರಹ್ಮಣ್ಯ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದ್ದಾರೆ. ಇನ್ನು ಕಿಂಗ್ ಪಿನ್ ಶ್ರೀಕಿಯಿಂದ 50,000 ಮೊತ್ತದ ಬಾಂಡ್ ಹಾಗೂ ಓರ್ವ ವ್ಯಕ್ತಿ ಶ್ಯೂರಿಟಿಯನ್ನ ಪಡ್ಕೊಳ್ಳಲಾಗಿದೆ. ರಾಬಿನ್ ಖಂಡೇಲ್ವಾಲ್
ವಾಲಾ ಬಳಿ 25,000 ಮೌಲ್ಯದ ಬಾಂಡ್ ಹಾಗೂ ಓರ್ವ ವ್ಯಕ್ತಿಯ ಶ್ಯೂರಿಟಿಯನ್ನ ಪಡ್ಕೊಳ್ಳಲಾಗಿದೆ. ಇನ್ನು ತನಿಖೆ ನಡೆಸಿ 60 ದಿನದ ಒಳಗೆ ಪೊಲೀಸರು ಚಾರ್ಜ್ ಶೀಟ್ ಅನ್ನ ಸಲ್ಲಿಸಬೇಕಾಗಿತ್ತು. ಪೊಲೀಸರು ಚಾರ್ಜ್ ಶೀಟ್ ಸಲ್ಲಿಸೋದಕ್ಕೆ ವಿಳಂಬ ಆದ ಹಿನ್ನೆಲೆಯಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರ ಮೂವರಿಗೂ ಜಾಮೀನು ಮಂಜೂರನ್ನ ಮಾಡಲಾಗಿದೆ. ಇನ್ನು ತುಮಕೂರು ಉದ್ಯಮಿಯೊಬ್ಬರಿಗೆ ವಂಚಿಸಿದ ಹಿನ್ನೆಲೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು. ಬೆಂಗಳೂರಿನ ಸಂಚಾರಿ ನಾಡಿ ನಮ್ಮ ಮೆಟ್ರೋ ಸ್ಟೇಷನ್ಗಳಿಗೆ ಗಣ್ಯರ ಹೆಸರನ್ನ ಇಡೋದಕ್ಕೆ ಬಿಎಂಆರ್ಸಿಎಲ್ಗೆ ಸಾಲು ಅರ್ಜಿಗಳು ಬಂದಿವೆ. ಇಲ್ಲಿ ತನಕ 1,000 ಅರ್ಜಿ ಬಂದಿದೆಯಂತೆ. ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ನಮ್ಮ ಮೆಟ್ರೋಗೆ ಟ್ಯಾಗ್ ಮಾಡಿ ಶಂಕರ್ನಾಗ್, ಬಸವಣ್ಣ ಅವರ ಹೆಸರಿಡೋದಕ್ಕೆ ಒತ್ತಾಯ ಹೆಚ್ಚಾಗ್ತಾ ಇದೆ. ಇನ್ನು ಗಣ್ಯರ ಹೆಸರಿಡೋದಕ್ಕೆ ಸಾಧ್ಯ ಇಲ್ಲ ಅಂತ ಬಿಎಂಆರ್ಸಿಎಲ್ ಪರೋಕ್ಷವಾಗಿ ಉತ್ತರ ಕೊಟ್ಟಿದೆ. ಸ್ಥಳೀಯರಿಗೆ ಗೊತ್ತಾಗುವ, ಅರ್ಥ ಆಗುವಂತಹ ಹೆಸರನ್ನೇ ಇಡಬೇಕಾಗತ್ತೆ. ಅಂದ್ರೆ ಊರು, ಏರಿಯಾ, ಪ್ರದೇಶಗಳ ಹೆಸರನ್ನೇ ಇಡಬೇಕಾಗತ್ತೆ. ಸಾವಿರಾರು ಹೆಸರುಗಳ ಶಿಫಾರಸು ಬಂದಿದ್ದು ಅಷ್ಟನ್ನು ಪರಿಗಣನೆಗೆ ತೆಗೆದುಕೊಂಡ್ರೆ ಕಷ್ಟ ಅಂತ ಬಿಎಂಆರ್ಸಿಎಲ್ ಸ್ಪಷ್ಟನೆ ಕೊಟ್ಟಿದೆ. ಇನ್ನು ಮೆಟ್ರೋ ಸ್ಟೇಷನ್ಗಳಿಗೆ ಹೆಸರಿಡುವ ತೀರ್ಮಾನ ಮಾಡುವುದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಸೂಚಿಸಿದ್ರೆ ಹೆಸರನ್ನ ಇಡಬಹುದು. ಒಂದು ಮೆಟ್ರೋ ಸ್ಟೇಷನ್ ಹೆಸರು ಬದಲಾಯಿಸೋದಕ್ಕೆ 1 ಕೋಟಿ ರೂಪಾಯಿ ಖರ್ಚಾಗತ್ತೆ. ಹೆಸರು ಕೂಡ ಇಂತಿಷ್ಟೇ ಲಿಮಿಟ್ ಆದಂತಹ ಅಕ್ಷರಗಳಲ್ಲಿ ಇರಬೇಕು ಅಂತ ನಿಯಮ ಇದೆ ಅಂತ ಬಿಎಂಆರ್ಸಿಎಲ್ ಸ್ಪಷ್ಟೀಕರಣ ಕೊಟ್ಟಿದೆ. ಈ ತರ ನಮ್ಗೆ ಸುಮಾರು ಅರ್ಜಿಗಳು ಎಲ್ಲ ಬರ್ತಾನೆ ಇರುತ್ತೆ. ಈ ಅರ್ಜಿಗಳು ಬಂದಾಗ ನಾವು ನಮ್ಗೆ ಸರ್ಕಾರದ ಒಂದು ನಿರ್ದೇಶನ ಏನಂತ ಇದೆ, ಯಾವುದೇ ಹೆಸರು ಇರಬೇಕು ಅಂದ್ರೆ ಅದು ಸ್ಥಳೀಯರಿಗೆ ಗೊತ್ತಿರಬೇಕು. ಸುಮ್ಮನೆ ನಾವು ಏನು ಅದನ್ನ ಚೇಂಜ್ ಮಾಡಕ್ ಆಗೋದಿಲ್ಲ. ಆ ಥರ ಅರ್ಜಿ ಬಂದ್ರೂ ಕೂಡ ನಾವು ಅದನ್ನ ಸರ್ಕಾರಕ್ಕೆ ಕಳಿಸ್ಲೇಬೇಕಾಗತ್ತೆ. ಯಾಕಂದ್ರೆ ಇವ್ರು ಕೊಟ್ಟಿರೋ ನಿರ್ದೇಶನದಲ್ಲಿ ಇವೆಲ್ಲ ಬರುತ್ತಾ ಇಲ್ವಾ ಅಂತ ನೋಡ್ಬೇಕಾಗುತ್ತೆ. ರೂಲ್ಸ್ ಬ್ರೇಕ್ ಮಾಡಿದ ಅಪ್ರಾಪ್ತನಿಂದ ದಂಡ ಕಟ್ಟಿಸಿಕೊಳ್ಳುವಾಗ ಮನಕಲುಕುವ ಸನ್ನಿವೇಶ ಎದುರಾದ ಘಟನೆ ಬಾಗಲಕೋಟೆಯಲ್ಲಿ ನಡೆದಿದೆ. ಇಳಕಲ್ ನಗರದಲ್ಲಿ ಸಂಚಾರಿ ನಿಯಮ ಪಾಲಿಸದ ಬೈಕ್ ಸವಾರರಿಗೆ ದಂಡ ಹಾಕಲಾಗ್ತಾ ಇತ್ತು. ಈ ವೇಳೆ ಕಾಲೇಜಿನ 3 ವಿದ್ಯಾರ್ಥಿಯರು ಡಿಎಲ್ ಇಲ್ಲದೆ ಒಂದೇ ಬೈಕ್ನಲ್ಲಿ ರೈಡಿಂಗ್ ಹೊರಟಿದ್ರು. ಈ ವೇಳೆ ಇಳಕಲ್ ನಗರ ಠಾಣೆ ಪಿಎಸ್ಐ SR ನಾಯಕ್ ಕೈಗೆ ತಗಲಾಕೊಂಡಿದ್ದಾರೆ. ಈ ಮೂವರಲ್ಲಿ ಒಬ್ಬ